ನಮಸ್ಕಾರ. ಇವತ್ತಿನ ಅದ್ಭುತವಾದ ಕೃಷಿ ವಿಡಿಯೋ ಅಂತ ಹೇಳ್ಬೋದು. ಇಂಟರ್ ಕ್ರಾಫಿಂಗ್ ಇಲ್ಲಿ ನೋಡ್ಬೋದು ನೀವು ನಿಂಬೆಹಣ್ಣು ಯಾವ ರೇಂಜ್ಗೆ ಇದೆ ಅಂತ. ಇದು ಹೊಸದಾಗಿ ಫಾರ್ಮರ್ಸ್ ಮಾಡ್ತಕ್ಕಂಥದ್ದು ತೈವಾನ್ ನಿಂಬೆ ಅಂತ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ. ಇದ್ರ ಇಂಟರ್ ಕ್ರಾಫಲ್ಲಿ ನಿಮ್ಗೆ ನೋಡ್ಬೋದು. ನಮ್ಮ ಕಡೆ ಕೋಲಾರ ಕಡೆ ಇದನ್ನು ಕಾರಮಣಿ ಅಂತ ಕರೀತಾರೆ. ಮತ್ತು ಕೆಲವು ಕಡೆ ಮೈಸೂರು ಏರಿಯಾದಲ್ಲಿ ಚೋಟು ಅಂತ ಕರೀತಾರೆ. ಚೊಟ್ಟುನೋ ಯಾವುದೋ ಒಂದು ಕರೀತಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ನೇರವಾಗಿ ರೈತರ ಮುಖಾಂತರ ಭೇಟಿ ಮಾಡೋಣ. ಹಾಗೆ ಇದ್ರ ಬಗ್ಗೆ ಇನ್ನಷ್ಟು ಅದ್ಭುತವಾದ ಇನ್ಫಾರ್ಮೇಷನ್ ಬೇಕಿದ್ರೆ ನಿಮ್ಮ ಈ ವಿಡಿಯೋನ ನೋಡಿ. ಹಾಗೆ ಒಂದು ಮೆಣಸಿನ ಗಿಡದ್ದು ಆಮೇಲೆ ಕ್ಯಾಬೇಜ್ದು ಒಂದು ವಿಡಿಯೋ ಮಾಡ್ಕೊಂಡು ಹೋಗಿದ್ರೆ ಇಷ್ಟು ದಿನ ಆಯ್ತು ನಿಮ್ಮ ಕಡೆಗೆ ಮತ್ತೆ ಬರ್ಲಿಕ್ಕೆ ನಾವು. ಅಣ್ಣ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಅಣ್ಣ ಈಗ ನಾವಿರೋಂಥ ಬೆಳೆ ಹೇಳ್ತೀರಾ ಯಾವುದು ಅಂತ? ಸರ್ ಇದು ಕಾರಮಣಿ. ನಿಮ್ಮ ಪರಿಚಯ ಮಾಡಿಕೊಟ್ಬಿಡಿ. ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಅವ್ರಿಗೆ ಯೂಸ್ ಆಗುತ್ತೆ. ನನ್ನ ಹೆಸರು ಆನಂದ್ ಅಂತ, ಗೋಣೂರುಕೊಪ್ಪ, ಮಾಲೂರು ತಾಲೂಕಿನವರು. ಸರಿ ಅಣ್ಣ, ಈಗ ಈ ಒಂದು ಇದು ಕಾರಮಣಿ ಅಂತ ನಮ್ಮ ಕಡೆ ಕರಿತೀರಿ, ಕೆಲವೊಂದು ಕಡೆ ಚೊಟ್ಟು ಅಂತ ಏನೋ ಕರೀತಾರೆ. ಸೊ ಎಷ್ಟು ವರ್ಷಗಳಿಂದ ಈ ಕೃಷಿನ ಮಾಡ್ಕೊಳ್ತಾ ಬಂದಿದ್ದೀರಾ ನೀವು? ಸರ್ ನಾನು 2 ವರ್ಷದಿಂದ ಹಾಕಿದ್ರೆ, ನನಗೂ ಫಸ್ಟ್ ಒಂದು 2 ವರ್ಷದಿಂದ ಬೆಳೀತಾ ಇದ್ದೀನಿ. 2 ವರ್ಷದಿಂದ ಹೆಂಗೆ ಆದಾಯದ ಲೆಕ್ಕಾಚಾರಕ್ಕೆ ಬಂದ್ರೆ ಏನಾದರೂ ಪರವಾಗಿಲ್ವಾ ಸರ್ ಇದು ಈ ಬೆಳೆ? ಸರ್ ಪರವಾಗಿಲ್ಲ ಸರ್, ಇದು ಕಡಿಮೆನೇ ಇಲ್ಲ ಆದಾಯ, ಆದರೆ ರೆಗ್ಯುಲರ್ ಆದಾಯ ಅಂದ್ರೆ ನಮ್ಗೆ ಒಂದೇ ಸಲ ಬಂದು ಆಗೋಗ್ಬಿಡೋದು ಆ ತರ ಇಲ್ಲ ಸರ್. ಈಗ ನಿಮ್ಮ ಅನುಭವದ ಪ್ರಕಾರ ಒಮ್ಮೆ ಹಾಕಿದ್ರೆ ಎಷ್ಟು ತಿಂಗಳುಗಳ ಕಾಲ ನಾವು ಕೊಯ್ಲನ್ನ ತಗೋಬಹುದು ಅಂತೀರಾ? ಸರ್ ಕರೆಕ್ಟಾಗಿ ನಾನು ತೆಗೆದಿರೋದು 6 ತಿಂಗಳವರೆಗೂ ಕೊಯ್ದಿದ್ದೀನಿ ಸರ್. 6 ತಿಂಗಳವರೆಗೂ ಕಟಿಂಗ್ ಬರ್ತಾನೆ ಇರುತ್ತೆ. ಈಗ ನಾವು ನೋಡ್ತಾ ಇರೋಂಥ ಗಿಡಕ್ಕೆ ನೋಡೋದಾದ್ರೆ ಎಷ್ಟು ತಿಂಗಳಾಗಿರ್ಬೋದು? 3 ತಿಂಗಳು. ಈಗ ಇನ್ನ ನಮ್ಗೆ ಒಂದು ಲೆಕ್ಕಾಚಾರಕ್ಕೆ ತಗೊಂಡ್ರೆ ಇನ್ನೊಂದು 2 ತಿಂಗಳು ಕೊಯ್ಬೋದಾ ಇದ್ರಲ್ಲಿ? ಇನ್ನ ಸರ್ ಇನ್ನು 3 ತಿಂಗಳು ಕೊಯ್ಬೋದು ಸರ್. ಖಂಡಿತ. ಓಕೆ ಅಣ್ಣ, ಸರಿ ಅಣ್ಣ. 3 ತಿಂಗಳು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಇನ್ನೂ 3 ತಿಂಗಳು 6 ತಿಂಗಳು ಕೊಯ್ಸ್ಬೋದು. 6 ತಿಂಗಳು ಕೊಯ್ಸ್ಬೋದು. ಸರಿ ಅಣ್ಣ, ಈಗ ಈ ಒಂದು ಬೆಳೆ ಬಗ್ಗೆ ಇನ್ನಷ್ಟು ಮಾಹಿತಿ ಡೆಪ್ತಾಗಿ ತಗೊಳ್ತಾ ಹೋಗೋಣ. ಯಾವ ರೀತಿ ಮಾಡಬೇಕು ಏನು, ಮತ್ತೆ ಬಂಡವಾಳಗಳೇನು ಬೀಳ್ತದೆ ಇದೆಲ್ಲ. ಓಕೆನಾ ಸರ್? ಇದಕ್ಕೆ ಬಂಡವಾಳ ಕಡಿಮೆ ಸರ್. ಬಂಡವಾಳ ಈಗ ಕಟ್ ಮಾಡಿ ಸ್ವಲ್ಪ. ಓಕೆ ಅಣ್ಣ, ಇದಕ್ಕೆ ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ಏನಾದರೂ ಜಾಸ್ತಿ ಇದು ಕೊಡಬೇಕಾಗುತ್ತಾ ತಾಕತ್ತು ಅದೆಲ್ಲ ಅಣ್ಣ? ಸರ್ ಇದಕ್ಕೆ ನಾನೇನು ಮಾಡಿಲ್ಲ ಸರ್. ಮೊದಲು ಮೆಣಸೆ ಗಿಡ ಹಾಕಿದ್ದೆ. ಮೆಣಸೆ ಗಿಡ? ಆ ಗಿಡ ತೆಗೆದ್ಬಿಟ್ಟು ಬೀಜ ಹಾಕಿರೋದು ಅಷ್ಟೇ. ಓಕೆ, ಈ 2ನೇ ಬೆಳೆನಾ ಇದು? ಹೌದು. ಪೇಪರ್ ಏನೋ ಹಾಕಿಲ್ವಾ ಅಣ್ಣ ಈ ಸರ್ತಿ ನೀವು? ಇಲ್ಲ ಸರ್, ಇದಕ್ಕೆ ಹಾಕಿಲ್ಲ. ಅಲ್ಲ, ಮೆಣಸೆ ಗಿಡಕ್ಕೆ ಹಾಕಿದ್ರಾ? ಇಲ್ಲ, ಹಾಕಿದ್ದೆ, ತೆಗೆದ್ಬಿಟ್ಟಿದ್ದೀವಿ ನೋಡ್ರಿ. ತೆಗೆದ್ಬಿಟ್ಟಿದ್ದೀರಾ? ಈಗ ಸೆಂಟ್ರಲ್ ಹೋಲ್ ಮಾಡಿ ಗೊಬ್ಬರ ನಾಟಿ ಗೊಬ್ಬರ ಹಾಕ್ಬಿಟ್ಟು ಹಾಕಿರೋದು. ಪೇಪರ್ ಹಾಕಿದೆ, ಮೆಣಸೆ ಗಿಡಕ್ಕೆ ಹಾಕಿದ ಪೇಪರ್ ಅದು. ಹೌದಾ? ಸರಿ ಅಣ್ಣ, ಈಗ ನೀವು ಹೇಳ್ದಂಗೆ ಇದಕ್ಕೇನು ತಾಕತ್ತೇನೋ ಅಷ್ಟೊಂದು ಬೇಕಾಗಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಬೇರೆ ನಾಟಿ ಗೊಬ್ಬರ ಇಲ್ಲ ಗೌರ್ಮೆಂಟ್ ಗೊಬ್ಬರ ಸ್ವಲ್ಪ ಹಾಕ್ಲೇಬೇಕು. ಅದೇ ಡ್ರಿಪ್ಪಲ್ಲಿ ಬಿಟ್ಕೊಂಡಿದ್ದೀವಿ ಅಷ್ಟೇ. ಓಕೆ ಅಣ್ಣ. ಹೌದು. ಮತ್ತೆ ಈಗ ಮೊದಲನೇದಾಗಿ ಬೀಜ ಏನಾದರೂ ನಿಮ್ಗೆ ಐಡಿಯಾ ಇದೆಯಾ ಯಾವ ತಳಿ ಏನು ಅನ್ನೋದೆಲ್ಲ? ಇದು ಸರ್ ಇದು ತಗೊಂಬಂದು ನಾನು 2 ವರ್ಷದಿಂದ ತಂದಿದ್ದು. ಅದು ಹೆಸರು ಮಾರ್ತಾ ಹೋಗಿದ್ದೀನಿ. ನಮ್ದ್ರಲ್ಲೇ ಮಾಡ್ಕೋತೀನಿ. ನೀವೇ ಬೀಜ ಇದಿಲ್ಲ, ಇದು ವೇಸ್ಟ್ ಆಗೋದು ಬೀಜ ಆಗುತ್ತೆ. ಇದು 1 ದಿವಸ ಕಿತ್ತಿಲ್ಲ ಅಂದ್ರೆ 2ನೇ ದಿವಸಕ್ಕೆ ದಪ್ಪ ಆಗ್ಬಿಟ್ಟಾಗ ಇಲ್ಲ ಬಲ್ತಾಗ ಇದನ್ನೇ ಬಿಟ್ಬಿಟ್ಟು ಬೀಜ ಮಾಡಿದ್ವಿ. ಈಗ ಅಂತ ಹೇಳಿದ್ರೆ ಈಗ ನಾವು ನಾರ್ಮಲ್ ಆಗಿ ಹೀರೆ ಗಿಡ ಈ ತರದ್ದೆಲ್ಲ ತಗೊಂಡಾಗ ಕಂಪನಿ ಬೀಜ ಹಾಕಿದ್ರೇನೆ ಒಂಥರ ಬರ್ತದೆ, ಚೆನ್ನಾಗಿ ಬರ್ತದೆ ಬೆಳೆ. ನಾವು ಅದರಲ್ಲೇ ನಾವು ಮಾಡ್ಕೊಂಡಿರೋ ಬೀಜ ಹಾಕಿದ್ರೆ ಚೆನ್ನಾಗಿ ಬರಲ್ಲ. ಇದ್ರೆಲ್ಲ ಹಂಗೇನು ತೊಂದರೆ ಇಲ್ವಾ ನಿಮ್ಗೆ? ಇಲ್ಲ ಸರ್, ನೋಡ್ರಿ ಇವಾಗ ಕಾಯಿ ಏನಾದ್ರು ಕಡಿಮೆ ಬಿಡಂಗಿದ್ರೆ ನಾವು ಬೇರೆ ಬೀಜ ತಗೊಂಡ್ಬರ್ಬೇಕು. ಕಾಯಿ ಇದೆಯಲ್ಲ ಚೆನ್ನಾಗಿ ಬಿಡ್ತಾ ಇದೆಯಲ್ಲ? ಚೆನ್ನಾಗಿ ಬಿಡ್ತಾ ಇದೆ. ಓಕೆ ಅಣ್ಣ, ಈಗ ಏನಣ್ಣ ಹೇಳಿ ಸರ್. ಅಲ್ಲ ಕೇಳಿ ಇದೆಲ್ಲ ನೋಡ್ರಿ, ನೋಡ್ರಿ 1 ದಿವಸ ಲಾಂಗ್ ಆಗುತ್ತೆ ಅದು. ಹೇಳಿ. 1 ದಿವಸ ಬಿಟ್ರೆ ಅದು ಸ್ವಲ್ಪ ಬಲ್ತ್ ಬಂದಾಗ ಅದೇ ಬೀಜ ಆಗೋಗ್ತದೆ. ಅಷ್ಟು ಬೇಗ ಬೀಜಕ್ಕೆ ಬಂದ್ಬಿಡ್ತದೆ ಇದು? 2 ದಿವಸ ಒಂದ್ಸರಿ ಕೀಳ್ಬೇಕು, ಇಲ್ಲಾಂದ್ರೆ ಅದು ಕಾಯಿ ಬೀಜ 2 ದಿವಸಕ್ಕೆ ಒಂದ್ಸಲಿಗೆ ತೆಗಿಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಕಾಯಿ ಬೀಜ ಬಂದ್ಬಿಡ್ತದೆ. ಸರಿ ಅಣ್ಣ, ಈಗ ನೀವು ತಳಿ ಏನೋ ಮರ್ತೋಗ್ಬಿಟ್ಟಿದ್ದೀರಾ, ಅದು ಇರ್ಲಿ. ಈಗ ನೋಡೋದಾದ್ರೆ ಒಂದು ಕಾಯಿ ಲೆಂತ್ ನೋಡೋದಾದ್ರೆ ಎಷ್ಟು ಉದ್ದ ಇರ್ಬೋದು ನೋಡ್ಸಿನ ಸರ್? ನೋಡಿ, ಅಂದ್ರೆ ವೆರೈಟಿ ನಮ್ಗೆ ಗೊತ್ತಿಲ್ಲ, ಲೆಂತ್ ನೋಡಿ. ನೆನ್ನೆ ಕೀಳ್ಬೇಕಿತ್ತು, ನೆನ್ನೆ ನಮ್ಗೇನೋ ಕೆಲಸ ಇತ್ತು, ಕೀಳಕ್ಕಾಗಿಲ್ಲ. 3ನೇ ದಿವಸಕ್ಕೆ ಇಷ್ಟು ಲಾಂಗ್ ಆಯ್ತು. 2 ಅಡಿ ಬರ್ತದೆ. 2 ಅಡಿ ಇದು ಅದು ಏನು 3 ತಿಂಗಳು ಆದ್ಮೇಲೆ ಇಷ್ಟು ಬಂದಿರೋದು. ಅದೇ ನಾವು ಫಸ್ಟ್ ತಿಂಗಳು ಸ್ಟಾರ್ಟ್ ಆದಾಗ 3 ದಿವಸಕ್ಕೆ ಇಷ್ಟು ಬಂದ್ಬಿಡುತ್ತೆ. ಇನ್ನೂ ಉದ್ದ ಬರ್ತಿತ್ತು. ಇಲ್ಲಿ ಹಿಡ್ಕೊಂಡ್ರೆ ಇಲ್ಲಿವರೆಗೂ ಬರುತ್ತೆ ಸರ್. ಸೂಪರ್ ಅಣ್ಣ. ಇದೊಂದು ವೆರೈಟಿ. ಇನ್ನೊಂದು ವೆರೈಟಿ ಬಂದು ನಾಟಿ ಎಲ್ಲ ಹಾಕಿರೋ. ಇನ್ನೊಂದು ನಾಟಿ. 2 ತರನೂ ಮಾಡಿದ್ರ? ಹೈಬ್ರಿಡ್ ಮಾಡಿದ್ರ, ನಾಟಿನೂ ಮಾಡಿದ್ರ? ನಾಟಿ ಅಂದ್ರೆ ಅಲ್ಲಿ ಮೊದಲ ಕಾಲದಿಂದ ಇದ್ದಿದ್ದ ಕಾರಮಣಿನೇ ಅದು, ಅದರಲ್ಲಿ ಕ್ರಾಸ್ ನೀವು. ಸರಿ, ಓಕೆ ಅಣ್ಣ. ಈಗ
ಇದೆಲ್ಲ ಒಂದು ಅಷ್ಟು ಮಾಹಿತಿ ತಿಳ್ಕೊಂಡಿದ್ದಾಯಿತು. ಈಗ ನಾವು ಬೆಳೆ ವಿಚಾರಕ್ಕೆ ಬಂದಾಗ ಇದಕ್ಕೆ ನೀವು ಹೇಳಿದ್ರೆ ಗೊಬ್ಬರಗಳೆಲ್ಲ ಬಂದು ಮೊದಲು ಮಾಡಿರೋಂಥ ಬೆಳೆನಲ್ಲಿ ಕೊಟ್ಟಿರೋವಂಥದ್ದು ಮತ್ತೇನು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಈಗ ಬೀಜ ನಾಟಿ ಮಾಡೋದ್ಮೇಲೆ ಮಾಮೂಲಿ ಡ್ರಿಪ್ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಏನೆಲ್ಲ ಗೊಬ್ಬರಗಳನ್ನ ನೀವು ಇದಕ್ಕೆ ಕೊಡ್ತೀರಾ? 13-0-45 19 ಫಸ್ಟ್ 19 ಕೊಡಬೇಕು, ಆಮೇಲೆ 13-0-45, ಆಮೇಲೆ 52-34 ಅಷ್ಟು. ಓಕೆ, ಈಗ ಇದು ಊತಿ ಎಷ್ಟು ತಿಂಗಳಿಗೆ ನಮಗೆ ಕ್ರಾಪ್ ಕೊಯ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ? 40 ದಿವಸಕ್ಕೆ. 40 ದಿವಸಕ್ಕೆ ಬಂದ್ಬಿಡುತ್ತಾ? ಸೂಪರ್ ಸರ್. 40 ದಿವಸಕ್ಕೆ ಬಂದು ಮತ್ತೆ ನಮಗೊಂದು 5-6 ತಿಂಗಳವರೆಗೂ ಮೇಂಟೈನ್ ಮಾಡಿದ್ರೆ ಕೊಯ್ಯುತ್ತೆ. ಮುಖ್ಯವಾಗಿ ಇದಕ್ಕೆ ಕಾಡೋ ಅಂತ ತೊಂದರೆ ನಿಮ್ಮ ಪ್ರಕಾರ ಏನಿರ್ಬೋದು ಸರ್? ಹುಳ, ಆಮೇಲೆ ಟ್ರಿಪ್ಸ್. ಹುಳ, ಟ್ರಿಪ್ಸ್ ಏನಾಗುತ್ತೆ ಅಂದ್ರೆ ಇದರಲ್ಲಿಲ್ಲ ಟ್ರಿಪ್ಸು, ಅದು ನಮಗೆ ಕಾಣಿಸಲ್ಲ, ಕಪ್ಪಗಿರುತ್ತದು ನೋಡಿ. ಅದು ಅದರಲ್ಲಿರೋ ರಸ ಹೀರ್ಕೊಂಬಿಟ್ರೆ ನೋಡ್ರಿ, ಇದು ಕಾಣಿಸುತ್ತಾ ಇಲ್ಲ, ಬ್ಲಾಕ್ ಟ್ರಿಪ್ಸ್, ಕಪ್ಪು ಅದು ರಸ ಹೀರ್ಕೊಂಡ್ರೆ ನೋಡಿ ಈ ಥರ ಮಚ್ಚೆ ಬಂದು. ಇನ್ನೇನು ಬೇರೆ ರೋಗನೇ ಅಲ್ಲ ಅದು. ಈ ಟ್ರಿಪ್ಸ್ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಅದು ಇದ್ರ ಮೇಲೆ ಓಡಾಡ್ತಾ ಇದೆ, ಬ್ಲಾಕ್ ಟ್ರಿಪ್ಸ್. ಇದು ಕಚ್ಚಿದಾಗ ಈ ತರ ಮಚ್ಚೆಗಳು ಮತ್ತೆ ಕ್ವಾಲಿಟಿ ಸ್ವಲ್ಪ ಕಡಿಮೆ, ಸ್ವಲ್ಪ ಅಲ್ಲ ಪೂರ್ತಿ ಕಡಿಮೆ ಆಯ್ತು. ಇದು ಕಂಪ್ನಿಲಿ ಹಾಕೊಳ್ಳಲ್ಲ, ಇದು ವೇಸ್ಟ್. ಕಂಪ್ನಿಯಲ್ಲಿ ತಗೊಳ್ಳಲ್ಲ ಅದ? ನೋಡ್ರಿ ಏನೆಲ್ಲ ತೊಂದರೆ. ಟ್ರಿಪ್ಸ್ ಯಾವ ಬೆಳೆನೂ ಬಿಡಂಗಿಲ್ವಲ್ಲ. ಹುಳ ನೋಡ್ರಿ, ಇದು ಹುಳನೂ ಇದೆಯಾ? ಹುಳ ನೋಡ್ರಿ, ಇದು ಇಷ್ಟು ಸ್ಟಾರ್ಟ್ ಆಗಿ ಇದು ಒಳಗಡೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಇಷ್ಟಿದೆ ನೋಡಿ, ಒಳಗೆ ಹೋಲ್ ಮಾಡ್ತಾ ಇದೆ. ಒಳಗಡೆ ಹೋಗಿದ್ದೆ ಅಂದ್ರೆ ದೊಡ್ಡದಾಗ್ಬಿಡುತ್ತದೆ. ಒಳಗಡೆನೆ ಮೇಯ್ಕೊಂಡು ಒಳಗಡೆನೆ ದಪ್ಪ ಆಗ್ಬಿಡ್ತದೆ. ನಮ್ಗೆ ಹೋಲ್ ಮಾಡ್ತಾ ಅದಿರೋದು ಗೊತ್ತಾಗೋದಿಲ್ಲ. ಹೋಲ್ ಇದೆ ಮಾಡ್ತಾ ಇದ್ದಿದ್ದು ಇಷ್ಟಿತ್ತು, ಹೋಲ್ ಮಾಡ್ಕೊಂಡು ಒಳಗಡೆ ಹೋಗ್ಬಿಡ್ತದೆ. ನೋಡಿದ್ರ ಹೊಡ್ಕೋಬೇಕು, ಏನೇನು ತೊಂದರೆಗಳು ಮಾಡ್ತದೆ ಅಂತ. ಇವಾಗ ಟ್ರಿಪ್ಸು ಹುಳ ಕಂಟ್ರೋಲ್ ಮಾಡಬೇಕು. ಅಣ್ಣ, ರೋಗದ ವಿಚಾರಕ್ಕೆ ಬಂದಾಗ ಏನೆಲ್ಲ ರೋಗ ಇದಕ್ಕೆ ಬರ್ಬೋದು ಒಂದು ಅಂದಾಜು ಹೇಳೋದು? ಏನು ರೋಗ ಬರಲ್ಲ ಸರ್. ಟ್ರಿಪ್ಸು ಹುಳ ಕಂಟ್ರೋಲ್ ಮಾಡ್ಕೊಂಡ್ರೆ ಈ ಮಳೆ ಏನಾದ್ರು ಜಾಸ್ತಿ ಆದ್ರೆ ಸ್ವಲ್ಪ ಬೂದಿ ರೋಗ ಬರ್ಬೋದು. ಅದಕ್ಕೇನು ಕಡಿಮೆನೆ, ಜಾಸ್ತಿ ಬೂದಿ ರೋಗ ಸ್ವಲ್ಪ ಏನಾದ್ರು ಮಳೆ ಜಾಸ್ತಿ ಆದ್ರೆ ಬೂದಿ ರೋಗಕ್ಕೆ ನಾವು ಒಂದು ಮೋಡ ವಾತಾವರಣ ಏನಾದ್ರು ಬಂದ್ರೆ ಮಾತ್ರ ಈ ರೀತಿ ತೊಂದರೆ ಬರುತ್ತೆ. ಕಾಸ್ಟ್ಲಿ ಐಟಮ್ ಮತ್ತೆ ಔಷಧಿ ಏನು ಹೊಡಿಯಂಗಿಲ್ಲ ಅದಕ್ಕೆ. ಮತ್ತೆ ಇದು ಏನೋ ರಸ್ಟ್ ಏನಾದ್ರು ಬರುತ್ತಾ ಇದಕ್ಕೆ? ಈ ಬೀನ್ಸ್ ಬಂದಂಗೆ ಕಾಫಿ ರಸ್ಟ್ ನೋಡಿ, ಅದೇ ಕಾಫಿ ರೆಸ್ಟ್ ಬರೋದೇ ಈ ಟ್ರಿಪ್ಸ್ ಇಂದಾನೆ ಬರೋದು ಅದು. ಹೌದಾ? ಓಕೆ ಅಣ್ಣ. ಈಗ ಈ ಒಂದಿನ ಬಿಟ್ಟು ಒಂದಿನ ನೀವು ತೆಗಿತಾ ಇರ್ತೀರಲ್ವಾ? ಸೊ ಇದರಲ್ಲಿ ಏನು ಅರ್ಧ ಎಕರೆನಲ್ಲಿ ದಿನ ಬಿಟ್ಟು ದಿನ ಕೊಯ್ಲು ಮಾಡ್ತಾ ಇರ್ತೀರಾ? ಸೊ ದಿನ ಬಿಟ್ಟು ದಿನ ಕೊಯ್ಲು ಸ್ಟಾರ್ಟ್ ಆದ್ಮೇಲೆ ಎಷ್ಟು ನಿಮಗೆ ಈಲ್ಡ್ ಅನ್ನೋದು ಸಿಗ್ತಾ ಇರ್ತದೆ? ದಿನ ಬಿಟ್ಟು ದಿನ 150 kg ಸಿಗ್ತದೆ. ಅಣ್ಣ, ಇವಾಗ ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದರೆ ಇದನ್ನು ಮಾರ್ಕೆಟ್ಗಳಲ್ಲೆಲ್ಲೂ ನಾವು ಅಷ್ಟೊಂದಾಗಿ ನೋಡೋದಿಲ್ಲ. ಯಾರು ತಗೋತಾರೆ ಸರ್? ಇದು ಬೆಂಗಳೂರು ಮಾರ್ಕೆಟ್ಗೆ ಹೋದರೆ ತಗೋತಾರೆ, ಇಲ್ಲಾಂದರೆ ಕಂಪ್ನಿಗಳಿಗೆ. ನೀವು? ನಾನು ಬಿಗ್ ಬಾಸ್ಕೆಟ್, ಸ್ಟಾರ್ ಬಜಾರ್. ಬಿಗ್ ಬಾಸ್ಕೆಟ್, ಸ್ಟಾರ್ ಬಜಾರ್ಗೆ ಹಾಕ್ತಾ ಇದ್ದೀರಾ. ಅಣ್ಣ, ಈಗ ಈ ಒಂದು ಬೆಳೆ ಬಂದು ನೀವು ಹೇಳ್ದಂಗೆ ಒಂದಿನ ಯಾಮಾರಿದ್ರೆ ಕಾಯಿ ಬಲ್ತೋಗ್ಬಿಡ್ತದೆ. ಬಲ್ತ ಮೇಲೆ ಏನೋ ಮಾಡೋಕ್ಕಾಗಲ್ಲ ಆ ಕಾಯಿನ, ಬೀಜಕ್ಕೆ. ಅದನ್ನ ಇನ್ನೇನಕ್ಕೂ ನಾವು ಫರ್ದರ್ ಯಾರು ತಗೊಳ್ಳೋದೇ ಇಲ್ಲ. ಹಾಗಾದ್ರೆ ಇದೆಲ್ಲ ಬೀಜಕ್ಕೇನೆ ಲೆಕ್ಕ? ಏನು ದಪ್ಪ ನೋಡೋದಾದ್ರೆ ನಮ್ಮ ಕಿರುಬೆರಳು ಸೈಜ್ ಐತೆ ನೋಡಿ, ಎಷ್ಟು ಚೆನ್ನಾಗೈತೆ. ಬೀಜಕ್ಕೆ ಬಿಟ್ಬಿಟ್ಟು ನೆಕ್ಸ್ಟ್ ಅದನ್ನ ಒಣಗಿದ ಮೇಲೆ ಏನಾದರೂ ಅದನ್ನ ಮಾರ್ಕೆಟಿಂಗ್ ಮಾಡ್ಕೋಬೋದಾ? ಬೀಜ ತಗೋತಾರ? ಅದಾದ್ರೂ ಅದು ಏನು ಲಾಸ್ ಆಗೋದಿಲ್ಲ? ಲಾಸ್ ಏನಾಗಲ್ಲ. ಅದು 300 ರೂಪಾಯಿ ಕೆಜಿ ಅವ್ರು ಸೇಲ್ ಮಾಡ್ತಾರೆ. 300 ರೂಪಾಯಿ? ನಮ್ಗೆ 250 ರೂಪಾಯಿ ಕೊಡ್ತಾರೆ. ಪರವಾಗಿಲ್ಲ, ನಾನೇನು ಸೇಲ್ ಮಾಡಿರೋದೆಲ್ಲ ಹಂಗೆ ಇಟ್ಕೊಂಡಿದ್ದೀನಿ, ಯಾರಿಗಾದ್ರೂ ಬೇಕಾದ್ರೆ ಕೊಡ್ತೀನಿ. ಈಗ ಇದೆಲ್ಲ ಒಂದು ವಿಚಾರ ಆಯ್ತು. ನೆಕ್ಸ್ಟ್ ಬಂದು ರೇಟ್ಗಳ ವಿಚಾರಕ್ಕೆ ಬಂದಾಗ ನಿಮ್ಗೆ ಕಡಿಮೆ ರೇಟ್ ಅಂತ ಹೇಳಿದ್ರೆ ಎಷ್ಟಕ್ಕೆ ಹೋಗ್ತದೆ? ಜಾಸ್ತಿ ಅಂದ್ರೆ ಎಷ್ಟಕ್ಕೆ ಹೋಗುತ್ತೆ ಸರ್? ಇದು ಸ್ಟಾರ್ಟ್ ಆದಾಗಿಂದ 36ರಿಂದ 42 ರೂಪಾಯಿ ಒಳಗೇನೆ ಇದೆ. ಹೋದ್ ಸಾರಿ ಹಾಕಿದ್ದಾಗ 15 ರೂಪಾಯಿಂದ ಸ್ಟಾರ್ಟಿಂಗ್. 15 ರೂಪಾಯಿಂದ ಮಿನಿಮಮ್ ರೇಟ್ ಅಂದ್ರೆ ಒಂದು 15 ಇರುತ್ತೆ. 15-20 ರೂಪಾಯಿ. ನಮ್ಗೆ ಇದಾಕದಾಗಿಂದ 3 ತಿಂಗಳಿಂದ ಕಡಿಮೆ ಇಲ್ಲ, 40-42 ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಎಷ್ಟವರೆಗೂ ಹೋಗ್ಬೋದು ಇದು? ಇಲ್ಲ, ನನ್ಗೆ ಇಷ್ಟೇ ಸಿಕ್ಕಿರೋದು. ನಿಮಗೆ ನಿಮ್ಮ ಅನುಭವದಲ್ಲಿ 42 ರೂಪಾಯಿ ಟಾಪ್, ಕಡಿಮೆ ಅಂದ್ರೆ 15 ರೂಪಾಯಿ. ಓಕೆ, ಸೂಪರ್ ಅಣ್ಣ. ಇವಾಗ ನಿಮಗೆ ಇಷ್ಟು ಪ್ರೈಸ್ ಮಾರಿದ್ರೆ ಕರೆಕ್ಟಾಗಿ ವರ್ಕೌಟ್ ಆಗುತ್ತೆ ಅನ್ನೋದಾದ್ರೆ 25 ರೂಪಾಯಿ ಮಾರಿದ್ರೆ ಲಾಸ್ ಆಗೋದಿಲ್ಲ. ಓಕೆ ಅಣ್ಣ, ಈಲ್ಡ್ ವಿಚಾರಕ್ಕೆ ಬಂದಾಗ ಈ ಒಂದು ಅರ್ಧ ಎಕರೆ ವಿಸ್ತೀರ್ಣಕ್ಕೆ ಇವಾಗ ನೀವು ಒಂದು ದಿನ ಬಿಟ್ಟು ಒಂದಿನ ಕೀಳೋದು, ಒಂದಿನ ಬಿಟ್ಟು ಒಂದಿನ ಕಿತ್ತರೆ ನಿಮಗೆ ಒಂದು ತಿಂಗಳಿಗೆ 15 ದಿನ ಕೀಳ್ತೀರಾ. ಒಂದು 100 kg ಲೆಕ್ಕ ಇಟ್ಕೊಂಡ್ರೆ 1.5 ಟನ್ನು, 150 ಅಂತ ಹೇಳಿದ್ರೆ ಆಲ್ಮೋಸ್ಟ್ 2 ಟನ್ನು ನಿಮ್ಗೆ ರೀಚ್ ಆಗುತ್ತೆ. ಈಗ ಒಂದು 3 ತಿಂಗಳಿಂದ ಅಂದಾಜು ಒಂದು 5-6 ಟನ್ ಕಾಯಿ ಕಿತ್ತಿರ್ತೀರಾ? 5 ಟನ್ ಪಕ್ಕ. 5 ಟನ್ ಪಕ್ಕ.
ಓಕೆ ನಿಮಗೆ ಆ ಲೆಕ್ಕಾಚಾರಕ್ಕೆ ಒಂದು 30 ರೂಪಾಯಿ ಬೆಲೆ ಅಂತ ಹೇಳಿದ್ರೇನು 13 ಇವಾಗ 30 ಸಿಕ್ಕೇ ಇಲ್ಲ ಅಲ್ಲ ಇರ್ಲಿ ಒಂದು ಎಕ್ಸಾಂಪಲ್ ರೇಟ್ ಒಂದು 30 ರೂಪಾಯಿ ಬೆಲೆ ಇಟ್ಕೊಂಡ್ರೇನು ನಮ್ಗೆ 1.5 ಲಕ್ಷ ರೂಪಾಯಿ ಅನ್ನೋದು ಈ 3 ತಿಂಗಳಲ್ಲಿ ಸಿಕ್ಕಿತ್ತು. ಇನ್ನು ನೀವು ಕಡೆವರೆಗೂ ನೀವು 40 ರೂಪಾಯಿ ರೇಟಲ್ಲಿ ನೀವು ಒಂದು 8-10 ಟನ್ ಏನಾದರೂ ತಗೊಂಡ್ರೆ ಎಷ್ಟಾಗ್ಬೋದು? 8-10 ಟನ್ಗೆ 40 ರೂಪಾಯಿ ರೇಟ್ ಆದರೆ ಒಂದು 3 ಲಕ್ಷ ರೂಪಾಯಿ ಆಗುತ್ತೆ. ಓಕೆ ಅಣ್ಣ. ಓಕೆ ಈ ಕೃಷಿನ ಇದೇ ರೀತಿನೇ ಗಿಡನ ಔಷಧಿ ಹೊಡೆದು ಚೆನ್ನಾಗಿ ನೋಡ್ಕೊಳ್ರಿ. ಮತ್ತು ಖರ್ಚು ವಿಚಾರಕ್ಕೆ ಬಂದಾಗ ಎಷ್ಟು ಮಾತ್ರ ಖರ್ಚು ಮಾಡಿರ್ಬೋದು ಇದಕ್ಕೆ? ಸರ್ ಇದು ಬೀಜ ತಗೊಂಬಂದ್ರೆ 500 ರೂಪಾಯಿ ಆಗೋದು. ಸ್ವಂತ ಇದ್ದಿದ್ದಕ್ಕೆ ಸ್ವಲ್ಪ ಮಂದಕ್ಕೆ ಹಾಕಿದ್ವಿ. ಇದು ಇಷ್ಟು ಹತ್ರ ಹಾಕ್ಬಾರ್ದಾಗಿತ್ತು. ನಮ್ಮ ಸ್ವಂತದ ಬೀಜ ಅಂತ ಹತ್ರ ಹಾಕ್ಬಿಡೋದು. 2 ಅಡಿಗೆ ಒಂದು ಗಿಡ ಇದೆ. ಓವರ್ ಆಲ್ ಖರ್ಚು ನೋಡೋದಾದ್ರೆ ಎಷ್ಟು ಮಾಡಿರ್ಬೋದು? ಒಂದು 25,000. 25,000. ಸರ್ ತುಂಬಾ ಚೆನ್ನಾಗಿದೆ ಸರ್ ಬೆಳೆ ಆ ಲೆಕ್ಕಾಚಾರಕ್ಕೆ. ಅಂದರೆ ಕಡ್ಡಿಗಳೆಲ್ಲ ಮೊದಲೇ ಇದ್ದರೆ ನಮಗೆ ಒಂದು 25,000 ಖರ್ಚು ಬೀಳ್ತದೆ. ಇಲ್ಲಿ ಬಂದು ನಿಂಬೆಹಣ್ಣು ಸೆಂಟ್ರಲ್ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಈ ಕರಾಮಣಿನ ಹಾಕಿರ್ತೀರ. ಹೆಂಗಣ್ಣ ನಿಂಬೆಹಣ್ಣು ಯಾವುದು ವೆರೈಟಿ ಅಲ್ಲ ಅದು? ಅದು ತೈವಾನ್ ನಿಂಬೆ. ತೈವಾನ್ ಕಾಯಿಗಳು ಎಷ್ಟು ದಿನ ಆಯ್ತು ನೀವು ನಾಟಿ ಮಾಡಿ? ಅದು ಸರ್ ಅದು ಮಾಡಿ 2 ವರ್ಷ ಆಗಿದೆ. 2 ವರ್ಷ. ಎಷ್ಟು ದಿನದಿಂದ ಕಾಯಿ ಕೊಯ್ತಾ ಇದೆ ಅಣ್ಣ? ಊತಾಗ 2 ತಿಂಗಳಿಂದ ಕೊಯ್ತಾನೆ ಇದೆ. ಏನು ಸಸಿ ನಾಟಿ ಮಾಡಿದ್ರಿಂದ ಸ್ಟಾರ್ಟ್ ಆಗೋಗಿದೆಯಾ? 2 ತಿಂಗಳಿಗೆ ಸ್ಟಾರ್ಟ್. ಚಿಕ್ಕದಾಗಿ ಐತೆ ಗಿಡ, ತುಂಬ ಒಂದು ಸ್ವಲ್ಪ ಕಾಯಿ ಕಾಣಿಸ್ತಾ ಇತ್ತು. ಹೆಂಗೆ ಸರ್ ಅದರಲ್ಲಿ ಅದನ್ನ ಹೆಂಗ್ ಮಾರ್ಕೆಟಿಂಗ್ ಮಾಡ್ಕೋತಾ ಇದ್ದೀರಾ? ಸರ್ ಅದು ಇನ್ನೂ ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ, ಮಾರ್ಕೆಟ್ಗೆ ಹಾಕಿಲ್ಲ ನಾವಿನ್ನು. ಅದನ್ನ ಬಂದಿದ್ದೆಲ್ಲ ನಮ್ಮ ಅಂಗಡಿಲೇ ಸೇಲ್ ಮಾಡ್ಕೋತೀವಿ. ನೀವೇ ಸೇಲ್ ಮಾಡ್ಕೊತಾ ಇದ್ದೀರಾ? ಅದು ಅವಾಗ ಏನಾಗಿದೆ ಅಂದ್ರೆ ಈಗ ವಿಡಿಯೋ ಇರ್ಬೇಕು ನಿಮ್ಮ ಹತ್ರ. ಇವಾಗ ಒಂದು ಗಿಡಕ್ಕೆ 100 ಕಾಯಿ ಇದೆ. ಹೋದ್ ಸರ್ ಏನಾಯ್ತು, ತೊಗರಿ ಹಾಕ್ಬಿಟ್ಟು ಈಲ್ಡ್ ಕಡಿಮೆ, ನೀರು ಚೆನ್ನಾಗಿ ಹೋಗಿಲ್ಲ ಅಂತ 50 ಕಾಯಿ ಬಿಟ್ಟಿತ್ತು. 50 ಇಲ್ಲ ಒಂದು 20 ಕಾಯಿ ಬಿಟ್ರೆ ಇಷ್ಟು ದಪ್ಪ ಬಂದಿತ್ತು. ನಿಂಬೆಕಾಯಿ ಅಂತ ಗೊತ್ತಿಲ್ಲ, ಅದೇನೋ ಕಾಯಿ ಅನ್ಕೊಂಡಿದ್ವಿ. ಅದು ಜಾಸ್ತಿ ಕಾಯಿ ಬಿಟ್ಟಷ್ಟು ಒಂದು ಆವರೇಜ್ ಸೈಜ್ ಬರುತ್ತೆ. ಈಗ ಕಡಿಮೆ ಕಾಯಿ ಇದ್ರೆ ದಪ್ಪ ಬಂದ್ಬಿಡುತ್ತೆ. ಓಕೆ, ನಮ್ಮ ಎಳಿಕಾಯಿ ಸೈಜ್ ಬರ್ತದೆ. ಇಲ್ಲ, ಇಷ್ಟು ಎಳಿಕಾಯಿಗಿಂತ ದಪ್ಪ. ಅದೇನೋ ಮೋಸಂಬಿ ಅನ್ಕೊಂಡಿದ್ವಿ, ಮೋಸಂಬಿ ಅನ್ಕೊಂಡಿದ್ವಿ ನಾವು. ಓಕೆ, ಆಮೇಲೆ ಈಗ ಕರೆಕ್ಟಾಗಿ ನಿಂಬೆಕಾಯಿ. ಈಗ ಕಾಯಿ ತುಂಬಾ ಗಿಡ ತುಂಬಾ ಇದೆ, ಮಾರ್ಕೆಟಿಂಗ್ ಏನಾದರೂ ಈಸಿ ಇರುತ್ತೆ? ಅದು ಹೇಗೆ ಇರುತ್ತೆ ಸರ್. ಅದೇನಕ್ಕಂದ್ರೆ ನಮ್ದು ಅಂಗಡಿ ಇದೆ. ನಮ್ಮ ಅಂಗಡಿಗೆ ನಮ್ಗೆ ಮೊದಲಿಂದ ರೆಗ್ಯುಲರ್ ಆಗಿ ಕೊಡ್ತಾರಲ್ಲ, ಅವ್ರಿಗೆ ನಾವು ಕೊಡ್ತೀವಿ. ಓಕೆ ಅಣ್ಣ, ಅದು ಸಕ್ಸಸ್ ಆಗಲಿ. ಹಿಂಗೆ ನಿಮ್ಮ ಕೃಷಿನ ಮಾಡ್ಕೊಳ್ತಾ ಹೋಗ್ತಾ ಇರಿ ಚೆನ್ನಾಗಿ ಅಂತ ಹೇಳ್ತಾ ಇಷ್ಟೆಲ್ಲ ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್.